ಹಾಯ್ ಫ್ರೆಂಡ್ಸ್, ಈ ದಿನ ನಾನು ಚಿಕನ್ ಬೋಂಡ ಹೇಗೆ ಮಾಡೋದು ಅಂತ ಹೇಳಿ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಇದಕ್ಕೆ ನಾನು 1/4 kg ಅಷ್ಟು ಚಿಕನ್ನ ತಗೊಂಡಿದ್ದೀನಿ. ಅದು ಬೋನ್ಲೆಸ್ ಚಿಕನ್ನು, ಅದರಲ್ಲಿ ಬೋನ್ ಇಲ್ಲ. ಅಂಥ ಚಿಕನನ್ನು ತಗೊಂಡು ಬರೀ ಮಾಂಸದ ಚಿಕನನ್ನು ತಗೊಂಡು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೋನ್ ಇದ್ದರೆ ನಿಮಗೆ ಬೋಂಡ ತಿನ್ನೋಷ್ಟೊತ್ತಿಗೆ ಬಾಯಿ ಸಿಕ್ಕಿದ್ರೆ ಚೆನ್ನಾಗಿ ಅನ್ಸೋದಿಲ್ಲ, ಹಾಗಾಗಿ ಬೋನ್ಲೆಸ್ ಚಿಕನನ್ನು ತಗೊಳ್ಳಿ. ಅದಕ್ಕೆ 3 ಮೊಟ್ಟೆಯನ್ನು ಈ ರೀತಿ ಒಡೆದ್ಬಿಟ್ಟು ಹಾಕೋಬೇಕು. ನಾನು 3 ಮೊಟ್ಟೆಯನ್ನು ಒಡೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ನಂತರ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿಯನ್ನು 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸಣ್ಣ ಸ್ಪೂನಿನಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು. ನಂತರ ಅದಷ್ಟನ್ನು ನೀಟಾಗಿ ಕಲಿಸ್ಕೊಬೇಕು. ಯಾವುದು ನಾವು ಈಗ ಏನು ಅರಿಶಿಣ, ಉಪ್ಪು ಮತ್ತು ಪೆಪ್ಪರನ್ನು ಹಾಕ್ಕೊಂಡಿದ್ದೀವಿ ಅದು ಎಲ್ಲ ಚಿಕನ್ ಪೀಸಿಗೆ ಅಂಟೋ ಹಾಗೆ ನೀಟಾಗಿ ಕಲಿಸ್ಕೊಂಡು ಅದಕ್ಕೆ 1 ಕಪ್ಪಷ್ಟು ನಾನು ಈಗ ತಗೊಂಡಿದ್ದೀನಲ್ಲ ಆ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಹಾಕಿ ನಂತರ ಒಂದು ಸಣ್ಣ ಕಪ್ಪಲ್ಲಿ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ನಾವು ಮೊಟ್ಟೆ ಬಿಟ್ಟು ಇನ್ನೇನು ನೀರಿನಂಶ ಹಾಕಿಲ್ಲ, ಆದರೂ ಎಷ್ಟು ಲಿಕ್ವಿಡ್ ಥರ ಇದೆ ನೋಡಿ. ಈಗ ನಾವು ಹಿಟ್ಟನ್ನು ಹಾಕಿರೋದ್ರಿಂದ ನೀಟಾಗಿ ಕಲಿಸಿದಾಗ ನೋಡಿ ಈ ರೀತಿಯಾಗಿ ಗಟ್ಟಿಯಾಗತ್ತೆ. ಅದನ್ನು ನಾವೀಗ ಅದರ ಮೇಲೆ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಬೇಕು. ನಾನು ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ. ನೀವು ಖಾರ ಜಾಸ್ತಿ ತಿಂತೀರಂದರೆ ಜಾಸ್ತಿ ಹಾಕ್ಕೋಬೋದು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಮಾಮೂಲಿಯಾಗಿ ಬೇರೆ ಬೇರೆ ರೀತಿಯ ಬೋಂಡಗಳನ್ನು, ಈರುಳ್ಳಿ ಬೋಂಡ, ಆಲೂಗೆಡ್ಡೆ ಬೋಂಡ, ಹೀರೆಕಾಯಿ ಬೋಂಡ ಹಾಗೆಲ್ಲ ಮಾಡ್ತೀವಿ. ಅದೇ ಚಿಕನ್ ಬೋಂಡವನ್ನು ಮಾಡಿದಾಗ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ಒಮ್ಮೆ ಮನೇಲಿ ಮಾಡಿ ಅದ್ರ ಟೇಸ್ಟ್ ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಚೀಸನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಚೀಸು ದಪ್ಪ ಬಾರ್ ಥರದಿದ್ರೆ ಅದನ್ನು ನೀಟಾಗಿ ತುರಿದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಸ್ಲೈಸ್ ಥರದ ಚೀಸ್ ಇತ್ತು, ಅದರಿಂದಾಗಿ ನಾನು ಅದನ್ನೇ ಹೆಚ್ಚಿ ಇಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಬಟ್ ನೀವು ಬಾರ್ ಇದ್ದರೆ ಅದನ್ನು ತುರಿದು ಹಾಕಿದ್ರೆ ಅದ್ರ ಟೇಸ್ಟ್ ಅದು ಕ್ಲೀನಾಗಿ ಎಲ್ಲ ಕಡೆ ಹರಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೀವು ತುರಿದು ಹಾಕ್ಕೊಳ್ಳೋದಕ್ಕೇ ಟ್ರೈ ಮಾಡಿ. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ನನ್ನ ಹತ್ರ ರೆಡಿ ಪೇಸ್ಟ್ ಇತ್ತು. ರೆಡಿ ಪೇಸ್ಟ್ ಇಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಬಿಡಿಸ್ಬಿಟ್ಟು ಮಿಕ್ಸಿ ಮಾಡಿ ನೀಟಾಗಿ ಪೇಸ್ಟ್ ಥರ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ಇಲ್ಲ ರೆಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಅಂದರೆ ಅದನ್ನೇ ಹಾಕ್ಕೊಂಡ್ರು ಆಗತ್ತೆ. ಈ ರೀತಿ ಹಾಕ್ಕೊಂಡು ನೀಟಾಗಿ ಕಲಸಾದ್ಮೇಲೆ ನಾವು ಇದನ್ನು ಒಂದು 20 ನಿಮಿಷನಾದರೂ ಎತ್ತಿಗೆ ಮುಚ್ಚಿ ಹಾಗೆ ಇಡಬೇಕು. ಯಾಕಂದರೆ ಅದು ಕ್ಲೀನಾಗಿ ಎಲ್ಲ ಕಡೆ ನಾವು ಏನೇನು ಈಗ ಐಟಮ್ಸ್ಗಳನ್ನೆಲ್ಲ ಹಾಕಿದ್ದೀವಿ ಅದು ನೀಟಾಗಿ ಚಿಕನ್ ಅಬ್ಸರ್ವ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನೀವು ಫ್ರೀಝರಲ್ಲಾದರೂ ಒಂದು 10 ನಿಮಿಷ ಇಟ್ಟು ತೆಗೆದುಬಿಟ್ಟು ನಾವು ಮತ್ತೆ ಅದನ್ನು ರೋಸ್ಟ್ ಮಾಡ್ಕೊಬೋದು. 20 ನಿಮಿಷ ಆದ ನಂತರ ನಾವು ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿಯಾಗಿ ನಾವು ಹಾಕ್ತಾ ಹೋಗಬೇಕು. ಬೋಂಡ ಈಗ ಚೆನ್ನಾಗಿ ಬೇಯೋಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ನಾವು ಇದಕ್ಕೆ ಚಿಕನ್ ಹಾಕಿರೋದ್ರಿಂದ ಹೈ ಫ್ಲೇಮ್ ಇಟ್ಕೊಂಡು ಒಂದೇ ಸಲ ಬೇಯಿಸ್ಬಿಟ್ರೆ ಒಳಗಡೆ ಬೆಂದಂಗೆ ಆಗೋದಿಲ್ಲ. ಸೊ ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿ ಬೇಯಿಸ್ತಾ ಹೋಗಬೇಕು. ಜೋರಾಗಿ ಉರಿ ದೊಡ್ಡ ಮಾಡ್ಕೊಂಡ್ರು ಸಹ ಬೇಗ ಕಪ್ಪಾಗ್ಬಿಡುತ್ತೆ. ಸೊ ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿಯಾಗಿ ಒಂದು ಸೈಡ್ ಬೆಂದಿದೆ ಅಂತ ಅನಿಸ್ದಾಗ ಅದನ್ನು ಮತ್ತೆ ಉಲ್ಟಾ ಮಾಡ್ತಾ ಮಾಡ್ತಾ ಬೇಯಿಸ್ಕೊತಾ ಹೋಗಬೇಕು. ಒಮ್ಮೆ ಒಂದು ಕಡೆ ಬೆಂದಾಗ ಇನ್ನೊಂದು ಕಡೆನೂ ಸಹ ಅದೇ ರೀತಿ ಲೋ ಫ್ಲೇಮ್ ಇಟ್ಕೊಂಡು ಒಂದು 10 to 15 ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು. ಅದು ತಕ್ಷಣ ತೆಗೆದ್ಬಿಟ್ರೆ ಒಳಗಡೆ ಬೆಂದಿರೋದಿಲ್ಲ. ಸೊ ನಿಧಾನವಾಗಿ ಬೇಯಿಸ್ಬೇಕು. ನೀವು ಹೀಗೆ ಒಮ್ಮೆ ಮಾಡಿಕೊಂಡು ತಿಂದರೆ ನೆಕ್ಸ್ಟು ನೀವು ಚಿಕನಲ್ಲಿ ಬೇರೆ ಐಟಮ್ಸ್ ಮಾಡೋದೇ ಇಲ್ಲ. ನಿಮ್ಮ ಮಕ್ಕಳು ಯಾರಾದರೂ ಮನೇಲಿದ್ದರೆ ಪದೇ ಪದೇ ಇದನ್ನು ಮಾಡ್ಕೊಡೋಕ್ಕೆ ಕೇಳ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಇದು. ಒಮ್ಮೆ ನೀವು ಮನೆಯಲ್ಲಿ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ರೆಸಿಪಿ ಇಷ್ಟವಾಗಿದ್ದರೆ ನನ್ನ ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.